ಎಲ್ಲರಿಗೂ ನಮಸ್ಕಾರ. ಇದೇ ಭಾನುವಾರ ದೊಡ್ಡಬಳ್ಳಾಪುರ ತಾಲೂಕು ಬೆಮಲ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಬೆಂಬಲಿತ ಅಭ್ಯರ್ಥಿಯಾಗಿ ಉಸ್ಕೂರು ಆನಂದ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಟ್ಟು 200 ಮತ ಇರೋದು. ಈ 200 ಮತಗಳ ಪೈಕಿ ನಾಮಿನೇಷನ್ ಹಾಕಿದ ದಿನದಿಂದ BJP ಬೆಂಬಲಿತ ಅಭ್ಯರ್ಥಿ BC ಆನಂದ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೊನೆ ಗಳಿಗೆಯಲ್ಲಿ ಉಸ್ಕೂರು ಆನಂದ್ ಅವರು ಕೂಡ ಅವಕಾಶ ಸಿಕ್ಕಿದೆ ನಾಮಿನೇಷನ್ ಹಾಕೋದಕ್ಕೆ. ಅವರ ಡೈರಿಯನ್ನು ಸೂಪರ್ಸೀಡ್ ಮಾಡಿ ಅವರ ಮತ ಇಲ್ಲದೆ ನಾಮಿನೇಷನ್ ಹಾಕಬಾರದೆಂಬ ಉದ್ದೇಶಕ್ಕೆ BJPನವರು ಅವರ ಡೈರಿಯನ್ನು ಸೂಪರ್ಸೀಡ್ ಮಾಡಿ ವೋಟ್ ಇಲ್ದಂಗೆ ಮಾಡಿದರಂತೆ. ಅವರು ಉಸ್ಕೂರು ಆನಂದ್ ಅವರೇ ಆರೋಪ ಮಾಡಿದ್ದಾರೆ. ಆದರೆ 201 ಸ್ಥಾನ ಇರತಕ್ಕಂಥ ಈ ಡೈರಿ ಚುನಾವಣೆಯಲ್ಲಿ ಈಗಾಗಲೇ ಇನ್ನು ಕೇವಲ 2 ದಿನ ಮತ ಇರೋದು. ಈ 2 ದಿನಕ್ಕೆ ಈ 2 ದಿನದ ಹಿಂದೆಯೇ ಎಲ್ಲ BJP ಬೆಂಬಲಿತ ಡೈರಿ ಅಧ್ಯಕ್ಷರುಗಳು ಮತ್ತು ಕಾಂಗ್ರೆಸ್ JDS ಬೆಂಬಲಿತ ಅಭ್ಯರ್ಥಿಗಳು ಪ್ರವಾಸ ಹೋಗಿದ್ದಾರೆ. ಆಲ್ರೆಡಿ ಇವರೆಲ್ಲ ಕೂಡ ಗೋವಾದಲ್ಲಿದ್ದಾರೆ ಅಂತ ಇವ್ರು ಹೇಳ್ತಾ ಇರೋದು. ಯಾರು ಗೋವಾದಲ್ಲಿದ್ದಾರೆ ನಮ್ಮ ಮತದಾರರೆಲ್ಲ. ಸುಮಾರು BJPನವ್ರು ಹೇಳೋ ಪ್ರಕಾರ ನಾವು 140 ಜನ ನಮ್ಮ ಹಿಂದೆ ಇದ್ದಾರೆ, ನಮ್ಮ ಪ್ರವಾಸದಲ್ಲಿದ್ದಾರೆ ಅಂತ. ಕಾಂಗ್ರೆಸ್ನವರು ಕೂಡ ನಿನ್ನೆ ಅವರು ಕೂಡ ಕಾಂಗ್ರೆಸ್ಸು JDS ಬೆಂಬಲಿತ ಅಭ್ಯರ್ಥಿ ಪರವಾಗಿ ಅವರು ಕೂಡ ಗೋವಾ ಟೂರ್ ಹೋಗಿದ್ದಾರಂತೆ. ಈ ಗೋವಾ ಟೂರ್ ಹೋದಂಗಿರಲಿ, ಹಿಂದಿನ ಚುನಾವಣೆಯಲ್ಲಿ BC ಆನಂದ್ ಮತ್ತು ಆಡೋನಲ್ಲಿ ಅಪ್ಪಯ್ಯನವರು ಸ್ಪರ್ಧೆ ಮಾಡಿದರು. ಆಡೋನಲ್ಲಿ ಅಪ್ಪಯ್ಯನ ಜೊತೆಗೂ ಕೂಡ 140 ಮಂದಿ ಪ್ರವಾಸಕ್ಕೆ ಹೋಗಿದ್ದರು. ಮತ ಹಾಕುವ ದಿನ ಪಾಪ ಎಲ್ಲ ಉಲ್ಟಾ ಮಾಡಿಬಿಟ್ರು. ಕರ್ಕೊಂಡೋಗಿದ್ದು ಆಡೋನಲ್ಲಿ ಅಪ್ಪಯ್ಯನವರು, ಮತ ಹಾಕಿದ್ದು BC ಆನಂದ್ ಅವರಿಗೆ. ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದರಿಂದ ನಾವು ಹೆಂಗಾದ್ರೂ ಗೆಲ್ಲಬೇಕು, JDS ಬೆಂಬಲಿತ ಅಭ್ಯರ್ಥಿಯನ್ನು ನಾವು ಬೆಂಬಲ ನೀಡ್ತಾ ಇದ್ದೀವಿ, ಅವ್ರನ್ನ ಗೆಲ್ಲಬೇಕು ಅಂಥೇಳಿ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯನವರು ಮತ್ತು ಅವರ ಟೀಮ್ ಎಲ್ಲ ಕೂಡ ಕಷ್ಟಪಟ್ಟು ಕ್ಯಾನ್ವಾಸ್ ಮಾಡ್ತಾ ಇದೆ. ಮತ್ತೊಂದು ಕಡೆ JDSನವರು ಕೂಡ ತುಂಬ ಕ್ಯಾನ್ವಾಸ್ ಮಾಡಿದ್ದಾರೆ. ಅವರ ಡೈರಿಗಳಲ್ಲಿ ಅಧ್ಯಕ್ಷರುಗಳಾಗಿರ್ತಾರಲ್ಲ JDS ಬೆಂಬಲಿತವ್ರನ್ನೆಲ್ಲ ಜೊತೆಗೆ ಇಟ್ಕೊಂಡಿದ್ದಾರೆ. ಮತ್ತು ಈ BJP ಬೆಂಬಲಿತ ಅಭ್ಯರ್ಥಿ BC ಆನಂದ್ ಪರವಾಗಿ ಶಾಸಕ ಧೀರಾಜ್ ಮುನ್ರಾಜ್ ಅವರು ಕೂಡ ತುಂಬ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಸತಿ ಈ ಕಾಂಗ್ರೆಸ್ಸು JDS ಒಂದಾಗಿರೋದ್ರಿಂದ ನಾವು BJPನವ್ರು ಗೆಲ್ಲಲೇಬೇಕು, BC ಆನಂದನ್ನು ಗೆಲ್ಲಿಸಲೇಬೇಕು ಅಂತ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಈ ಕ್ಯಾನ್ವಾಸ್ ಜೊತೆಗೆ ಪ್ರವಾಸ ಹೋಗಿರೋರು 2 ಕಡೆಯವರು ನನಗೆ ಓಟ್ ಹಾಕ್ತಾರೆ ಅನ್ನೋದು ನಂಬಿಕೆ ಇಲ್ಲ ಅವ್ರಿಗೆ. ಒಂದು ಓಟಿಗೆ ಇಷ್ಟು ಓಡ್ತಾ ಐತೆ. ಈಗ ಆಲ್ರೆಡಿ ಇಷ್ಟು ಟೋಕನ್ ಕೊಟ್ಟಿದ್ದಾರೆ. ಆ ಟೋಕನ್ ಕೊಟ್ಟಿರೋರು ಕೂಡ ಕೆಲವರು ಪ್ರವಾಸಕ್ಕೆ ಹೋಗಲಿಲ್ಲ, ಕೆಲವರು ಪ್ರವಾಸಕ್ಕೆ ಹೋಗಿದ್ದಾರೆ. ಮತ ಎಲ್ಲಿ ಹಾಕ್ತೀವಿ ಅನ್ನೋದು ಕೂಡ ತುಂಬ ಗೊಂದಲ ಇದೆ. ಆಲ್ರೆಡಿ ಇಬ್ಬರು BC ಆನಂದ್ ಆಗಲಿ ಉಸ್ಕೂರು ಆನಂದ್ ಆಗಲಿ ಇಬ್ಬರು ಕೂಡ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದಾರೆ ಕೆಲವು ಅಧ್ಯಕ್ಷರುಗಳಿಗೆ, ಅವರ ಅನುಕೂಲವಾಗಿರೋರಿಗೆ ಮತ್ತು ನಮಗೆ ಓಟ್ ಹಾಕ್ತಾರೆ ಎಂಬ ಆಸೆ ಇಟ್ಕೊಂಡಿರ್ತಕ್ಕಂಥ ಅಧ್ಯಕ್ಷರುಗಳಿಗೆ ಇವರಿಬ್ಬರು ಕೂಡ ಬಟ್ಟೆ ಕೊಡಿಸಿದ್ದಾರೆ ಅಂತ ಪ್ರಚಾರ ನಡೀತಾ ಇದೆ. ಇದರ ಜೊತೆಗೆ ಇನ್ನು ಭಾನುವಾರ ಎಲೆಕ್ಷನು. ಈ ಎಲೆಕ್ಷನ್ ದಿನಕ್ಕೆ ಯಾರು ಡಿಮ್ಯಾಂಡ್ ಇರುತ್ತೋ ಏನೋ ಗೊತ್ತಾಗೋಲ್ಲ. ಡಿಮ್ಯಾಂಡ್ ಗಮನದಲ್ಲಿಟ್ಕೊಂಡು ಇವರು ಇದನ್ನು ರೈಸ್ ಮಾಡ್ತಾರಂತೆ. ಆ ರೈಸ್ ಮಾಡೋಕ್ಕೋಸ್ಕರನೇ ಈ ಡೈರಿ ಅಧ್ಯಕ್ಷರುಗಳಾಗಿರೋರು ಕೆಲವರು ಪ್ರವಾಸಕ್ಕೆ ಹೋಗದೆ ಅವರೆಲ್ಲ ಊರುಗಳಲ್ಲಿದ್ದಾರೆ. ಉಳಿದವರು ಬಹಿರಂಗವಾಗಿ BC ಆನಂದ್ ಅವರಿಗೆ ಉಸ್ಕೂರು ಆನಂದ್ ಅವರಿಗೆ ಬೆಂಬಲ ನೀಡಿರ್ತಕ್ಕಂಥವರೆಲ್ಲ ಪ್ರವಾಸದಲ್ಲಿದ್ದಾರೆ. ನೋಡೋಣ, ಭಾನುವಾರ ಪ್ರವಾಸಕ್ಕೆ ಕರ್ಕೊಂಡೋಗಿರೋರು ಅವ್ರ ಪರವಾಗಿ ಕರ್ಕೊಂಡವರು ಅವ್ರಿಗೆ ಓಟ್ ಹಾಕ್ತಾರೆ, ಇವ್ರ ಪರವಾಗಿ ಕರ್ಕೊಂಡೋರು ಇವ್ರಿಗೆ ಓಟ್ ಹಾಕ್ತಾರೆ ಅನ್ನೋದಂತೂ ಅಭ್ಯರ್ಥಿಗಳು ಇಬ್ಬರಲ್ಲಿ ಕೂಡ ಗೊಂದಲ ಇದೆ. ಆ ಗೊಂದಲವನ್ನು ನಿವಾರಣೆ ಮಾಡಬೇಕಾದ್ರೆ ಇದನ್ನು ರೈಸ್ ಮಾಡಬೇಕನ್ನೋದು ಅವರ ಅಭಿಪ್ರಾಯ. ಒಟ್ಟಿನಾಗೆ ಇದಿಲ್ಲದೆ ಇಲ್ಲ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ
ಮಾಜಿ ಶಾಸಕ ಟಿ ವೆಂಕಟರಮಣಯ್ಯನವರು ಮತ್ತು JDS ಮುನೇಗೌಡರು ಕೂಡ ಪ್ರೆಸ್ ಮೀಟ್ ಮಾಡಿ ನಾವು JDS ಬೆಂಬಲಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಉಸ್ಕೂರು ಆನಂದ್ ಅವರಿಗೆ ಮತ ಹಾಕಬೇಕು ಅಂಥೇಳಿ ಪ್ರಚಾರ ಮಾಡಿದ್ದಾರೆ, ಮನವಿ ಮಾಡಿದ್ದಾರೆ. BJPನವರು ಬಟ್ ಯಾರಿಗೆ ಸಿಕ್ಕಲಿಲ್ಲ, BC ಆನಂದ್ ಆಗಲಿ ಶಾಸಕರು ಧೀರಾಜ್ ಮುನ್ರಾಜ್ ಆಗಲಿ ಈ ಥರ ಅವರು ಹೊಂದಾಣಿಕೆ ಮಾಡ್ಕೊಂಡಿರೋದು ಸರಿ ಇಲ್ಲ ಅಂತಲೂ ಹೇಳಲಿಲ್ಲ, ಸರಿ ಅಂತಲೂ ಹೇಳಲಿಲ್ಲ. ಅಂದರೆ ಈ JDS ಮತ್ತು BJP ಹೊಂದಾಣಿಕೆ ಮುರಿದಿರೋದಂತೂ ಕಾಂಗ್ರೆಸ್ನವ್ರಿಗೆ ಒಳ್ಳೆಯದಾಗಿದೆ. ಯಾಕೆಂದರೆ ಕಾಂಗ್ರೆಸ್ಗೂ ಎಷ್ಟು ಓಟ್ ಐತೆ ಅಂತ ಗೊತ್ತಿಲ್ಲ. ಕಾರಣ ಅವರು ಉಸ್ಕೂರು ಆನಂದ್ ಅವ್ರಿಗೆ ಬೆಂಬಲ ನೀಡ್ತಾ ಇದ್ದಾರೆ. ಇನ್ನು ಮುಂದೆ ಈ ಕೌಂಟಿಂಗು ಎಲೆಕ್ಷನ್ ಆಗಿ ಫಲಿತಾಂಶ ಬಂದ ಮೇಲೆ ಯಾರ ಬಲ ಏನು ಅನ್ನೋದು ಗೊತ್ತಾಗತ್ತೆ. ಬಟ್ ಈಗ ಪ್ರವಾಸಕ್ಕೆ ಹೋಗಿರೋರಂತೂ ಇವರಿಗೆ ಓಟ್ ಹಾಕ್ತಾರಂತ ಗ್ಯಾರಂಟಿ ಇಲ್ಲ. ಇದರ ಮೇಲೆ ಡಿಪೆಂಡ್ ಆಗಿದೆ. ನೋಡೋಣ. ಈ ಬೆಂಬಲ ಚುನಾವಣೆಯಲ್ಲಿ BJP JDS ಹೊಂದಾಣಿಕೆ ಮುರಿದಿರೋದು, ಕಾಂಗ್ರೆಸ್ಸು JDS ಒಂದಾಗಿರೋದು ಯಾರಕ್ಕೆ ಲಾಭವೋ ಯಾರಕ್ಕೆ ನಷ್ಟವೋ ಕಾದು ನೋಡಬೇಕಾಗಿದೆ.